ವಿಮೋಚನಾ ಸಮಿತಿ ಹೋರಾಟಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಬಂಧುಗಳೇ, ಎಷ್ಟೇ ಮುಂದುವರೆದಿದ್ರು ಕೂಡ ಭಾರತ ದೇಶ ಕೂಡ ಚಂದ್ರನ ಮೇಲೆ ಕಾಲಿಟ್ಟುವಂತ ಒಂದು ಅತ್ಯುನ್ನತ ಸಮಯದಲ್ಲೂ ಕೂಡ ಈ ದೇಶದಲ್ಲಾಗಿರ್ಬೋದು, ಈ ರಾಜ್ಯದಲ್ಲಾಗಿರ್ಬೋದು, ನಿರಂತರವಾಗಿ ದಲಿತರ ಮೇಲೆ ಅನ್ಯಾಯ ಮತ್ತು ದೌರ್ಜನ್ಯಗಳು ನಿರಂತರವಾಗಿ ನಡೀತಾ ಬರ್ತವೆ. ಯಾಕಪ್ಪ ಅಂದ್ರೆ ಇಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆಯನ್ನ ಬಲವಾಗಿ ನಂಬಿರ್ತಕ್ಕಂಥ ಕೆಲವೊಂದು ಮೂರ್ಖರು ಈ ಒಂದು ದಲಿತರಿಗೆ ನಿರಂತರವಾಗಿ ಅವರ ಒಂದು ಹಣಬಲದಿಂದ, ಜಾತಿ ಬಲದಿಂದ ದೌರ್ಜನ್ಯ ಎಸಗುತ್ತಾ ಈ ಒಂದು ದಲಿತರಿಗೆ ದಬ್ಬಾಳಿಕೆ ಮಾಡುತ್ತಾ ಬಂದಿರ್ತಾರೆ. ಇದು ಯಾವಾಗೂ ಕೊನೆ ಆಗಲಾರ್ದಂಗೆ ಸತತವಾಗಿ ಮುಂದುವರಿತಾ ಬಂದಿದೆ. ಅದೇ ರೀತಿ ಈ ಒಂದು ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನಲ್ಲಿ ಕೂಡ ಇದರ ಒಂದು ಮುಂದುವರೆದ ಭಾಗವಾಗಿ ದಲಿತ ಯುವಕನ ಒಂದು ಹತ್ಯೆ ಆಗಿದ್ರು ಕೂಡ ಯಾವುದೇ ರೀತಿಯ ಒಂದು ಕಾನೂನು ರಕ್ಷಣೆ ಆಗಲಿ, ಅದ್ರ ಜೊತೆಗೆ ತಪ್ಪಿತಸ್ಥರಾದಂತ ಹತ್ಯೆಯನ್ನು ಮಾಡಿರ್ತಕ್ಕಂಥ ಆ ಒಂದು ದುಷ್ಟರನ್ನು ಕೂಡ ಬಂಧಿಸುವಲ್ಲಿ ಇನ್ನುವರೆಗೂ ಕೂಡ ಆ ವಿಜಯಪುರ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು, ಅದೇ ಜೊತೆಗೆ ಜಿಲ್ಲಾಡಳಿತ ಕೂಡ ಮೌನವಾಗಿರುವುದು ಅತ್ಯಂತ ವಿಷಾದನೀಯವಾದಂತಹ ಒಂದು ಸಂಗತಿಯಾಗಿದೆ. ಆ ಒಂದು ಹತ್ಯೆಯನ್ನು ಖಂಡಿಸಿ ಆ ಒಂದು ತಪ್ಪಿತಸ್ಥರ ವಿರುದ್ಧ ಅತ್ಯಂತ ಕಠಿಣವಾಗಿ ಕಾನೂನು ಕ್ರಮ ಜರುಗಿಸಬೇಕಂತೇಳಿ ಮಾನ್ಯ ತಹಸೀಲ್ದಾರರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ದಲಿತ ವಿಮೋಚನಾ ಅಣ್ಣಿಗೇರಿ ತಾಲೂಕು ಸಮಿತಿಯು ಈ ಒಂದು ಮನವಿ ಹೋರಾಟವನ್ನು ಹಮ್ಮಿಕೊಂಡಿರುತ್ತದೆ. ಅದೇ ರೀತಿ ಆ ಒಂದು ವಿಜಯಪುರ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಘಟನೆಯನ್ನು ನಾವು ಓದಿ ಒಂದು ಮಾನ್ಯ ತಹಸೀಲ್ದಾರರಿಗೆ ನೀಡಿ ಅದನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಳಿಸಿ ಅವ್ರಿಗೆ ತಪ್ಪಿತಸ್ಥರಿಗೆ ಒಂದು ಕಠಿಣ ಕಾನೂನು ಕ್ರಮ ಜರುಗಿಸಬೇಕಂತೇಳಿ ವಿನಂತಿಸಿಕೊಳ್ತೇನೆ. ಈಗ ಈ ಒಂದು ಲೆಟರ್ ಅನ್ನು ಓದಿ ಮಾನ್ಯ ತಹಸೀಲ್ದಾರ್ ಅವರಿಗೆ ನೀಡಲಾಗುವುದು. ಇವರಿಗೆ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ವಿಧಾನಸೌಧ, ಬೆಂಗಳೂರು, ಅಣ್ಣಿಗೇರಿ ತಹಸೀಲ್ದಾರ್ ಅವರ ಮುಖಾಂತರ ವಿಷಯ: ದಲಿತ ಯುವಕ ರವಿಚಂದ್ರ ದೇವಪ್ಪ ಮಾದರ್ ಅಮಾನುಷ ಕೊಲೆ ಖಂಡಿಸಿ ಬೃಹತ್ ಪ್ರತಿಭಟನೆ ಮೂಲಕ ಒಂದು ಮನವಿ. ಮಾನ್ಯರೇ, ನಾವು ಅಂದ್ರೆ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಅಣ್ಣಿಗೇರಿ ತಾಲೂಕು ಸಮಿತಿ ಅತ್ಯಂತ ನೋವಿನಿಂದ ತಿಳಿಸುವ ವಿಷಯವೇನೆಂದ್ರೆ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ನಾಗರಬೆಟ್ಟ ಗ್ರಾಮದ ಯುವಕ ರವಿಚಂದ್ರ ದೇವಪ್ಪ ಮಾದರ್ ಎಸ್.ಎನ್. ಪೂಜಾರಿ ಅವರ ಕಂಪನಿಯಲ್ಲಿ 4 ವರ್ಷದಿಂದ ವಾಹನ ಚಾಲಕ ಅಂತ ಕೆಲಸ ಮಾಡ್ತಾ ಇದ್ದಿದ್ದು ಇರ್ತದೆ. ದಿನಾಂಕ 26/5/2026ರಂದು ಏಕಾಏಕಿ ಹಂಗರ್ಗಿ ಗ್ರಾಮದ ಕ್ರಾಸ್ ಬಳಿ ಮರಕ್ಕೆ ನೇಣು ಬಿಗಿದ ನೇತಾಡುತ್ತಿರುವ ಸ್ಥಿತಿಯಲ್ಲಿ ಕಂಡಿದ್ದು, ಇದು ಎಸ್.ಎಲ್. ಪೂಜಾರಿ ಅವರು ರವಿಚಂದ್ರ ಅವರ ತಂದೆಗೆ ದೂರವಾಣಿ ಮುಖಾಂತರ ತಿಳಿಸಿದ್ದು, ತಂದೆ ಸ್ಥಳಕ್ಕೆ ಆಗಮಿಸಿ ಬಂದು ನೋಡಿದಾಗ ರವಿಚಂದ್ರ ಇರುವ ಸ್ಥಿತಿಯನ್ನು ಕಂಡು ತಂದೆ ಇಂದು ಆತ್ಮಹತ್ಯೆ ಅಲ್ಲ, ಖಂಡಿತವಾಗಿ ಕೊಲೆ ಅಂತ ಹೇಳಿ 15 ಜನರ ಮೇಲೆ ಬಸವನ ಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ನೀಡಿದ್ದು, ಗುಂಡಾ ನಂಬರ್ 176/2026 ದರ್ಜ್ ಆಗಿದ್ದಿರುತ್ತದೆ. ಆದರೆ ರವಿಚಂದ್ರ ದೇವಪ್ಪ ಮಾದರ್ ಅವರ ತಂದೆ ಕೊಲೆಯ ಬಗ್ಗೆ ದೂರು ನೀಡಿ 3 ದಿವಸ ಕಳೆದರೂ ಆರೋಪಿತರನ್ನು ಬಂಧನಗೊಳಿಸದೆ ಪೊಲೀಸರು ಮತ್ತೊಂದು ದೌರ್ಜನ್ಯ ಎಸಗುತ್ತಿರುತ್ತಾರೆ. ಇದು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ವೈಫಲ್ಯ ಎಂದು ಇದು ಎದ್ದು ಕಾಣುತ್ತದೆ. ರಾಜ್ಯದಲ್ಲಿ ಒಂದಲ್ಲ ಒಂದು ಕಾರಣಕ್ಕೆ ದಲಿತರ ಮೇಲೆ ದೌರ್ಜನ್ಯ ನಡೆಯುತ್ತಲೇ ಇದೆ. ಅಸ್ಪೃಶ್ಯತೆ ನಿರ್ಮೂಲನೆ, ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಪ್ರತಿಬಂಧಕ ಕಾಯ್ದೆ ಇದ್ದರೂ ಸಹ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಂಟಿ ನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡಗಳ ವಿಷಯವೆಂದರೆ ಯಾವುದೇ ವಿಷಯ ಇದ್ದರೂ ಗಂಭೀರವಾಗಿ ಪರಿಗಣಿಸದೆ ಸಹಜವಾಗಿ ಸಾಮಾನ್ಯವಾಗಿ ತೆಗೆದುಕೊಳ್ಳುತ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳವರು ಕರ್ನಾಟಕ ಸರ್ಕಾರ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಸಮಿತಿಯು ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಆಯೋಗ, ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಜಿಲ್ಲಾ ಸಮಾಜ ಕಲ್ಯಾಣದ ಅಧಿಕಾರಿಗಳಿಗೆ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಕಾಯ್ದೆ ಹಾಗೂ ಸಂವಿಧಾನಬದ್ಧ ಜೀವ ರಕ್ಷಣೆ, ಅಸ್ಪೃಶ್ಯತೆ ನಿರ್ಮೂಲನೆ ಬಗ್ಗೆ ಆದೇಶ ಸುತ್ತೋಲೆಯನ್ನು ಹೊರಡಿಸಬೇಕು. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕು ನಾಗರಬೆಟ್ಟ ಗ್ರಾಮದ
ದಲಿತ ಯುವಕನ ಸಾವಿಗೆ ನ್ಯಾಯ ಒದಗಿಸಿ ತಪ್ಪಿತರ ವಿರುದ್ಧ ಸೂಕ್ತ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು. ಅಮಾಯಕ ದಲಿತ ಇಂತಹ ಕೊಲೆಗಳು ಎಷ್ಟು ನ್ಯಾಯ ಸಿಗದೆ ಸತ್ತು ಹೋಗಿದ್ದಾವೆ. ದಲಿತ ಸಾವಿಗೆ ದೌರ್ಜನ್ಯಕ್ಕೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಗತಿಸಿದರೂ ಇನ್ನೂ ಸಾಮಾಜಿಕ ನ್ಯಾಯ, ಅಸಮಾನತೆ, ಅಸ್ಪೃಶ್ಯತೆ, ದೌರ್ಜನ್ಯಗಳ ಬಗ್ಗೆ ದಲಿತರು ನ್ಯಾಯಕ್ಕಾಗಿ ಹೋರಾಟ ಮಾಡಿ ಕೇಳುತ್ತಿರುವುದು ಸರ್ಕಾರದ ವೈಫಲ್ಯಕ್ಕೆ ಹಿಡಿದಂತ ಒಂದು ಕನ್ನಡಿಯಾಗಿದೆ. ಇಂತಹ ಸಾಕಷ್ಟು ಅವಮಾನ ಅಪಮಾನಗಳು ಬಹಿರಂಗವಾಗಿ ಕೊಲೆಯಾದ ಘಟನೆಗಳು ಕೂಡ ಸಾಕಷ್ಟು ಇದ್ದಾವೆ. ದಿನಾಂಕ 25/5/2026 ವಿಜಯಪುರ ಜಿಲ್ಲೆಯಲ್ಲಿ ನಡೆದಿರುವ ಕೊಲೆಗೆ ಸೂಕ್ತ ನ್ಯಾಯ ಸಿಗಲೇ ಸರ್ಕಾರ ಅದರ ಹೊಣೆಗಾರಿಕೆಯನ್ನು ಹೊತ್ತು ನ್ಯಾಯ ಒದಗಿಸಬೇಕು. ಸರ್ಕಾರ ಅಧಿಕಾರಿಗಳು ನಿರ್ಲಕ್ಷ್ಯದ ಧೋರಣೆ ಮಾಡಿದ್ದಲ್ಲಿ ಉಗ್ರವಾದ ಹೋರಾಟ ಅನಿವಾರ್ಯ ಎಂದು ಎಚ್ಚರಿಸುತ್ತಿದ್ದೇವೆ. ಈ ವಿಷಯವು ಸಾಮಾಜಿಕ ಜಾಲತಾಣದಲ್ಲಿ ಬಂದಿದ್ದು ನೊಂದ ಸಂತ್ರಸ್ತರಿಗೆ ದೂರವಾಣಿ ಮೂಲಕ ವಿಷಯವನ್ನು ತಿಳಿದು ಖಂಡಿಸುತ್ತಿದ್ದೇವೆ. ಭೀಮ ವಂದನೆಗಳೊಂದಿಗೆ ಈಗ ಈ ಒಂದು ಮನವಿಯನ್ನು ಮಾನ್ಯ ತಹಸೀಲ್ದಾರರ ಮುಖಾಂತರ ಮುಖ್ಯಮಂತ್ರಿಗಳವರಿಗೆ ಕಳಿಸಿಕೊಡ್ಬೇಕು. ಆದಷ್ಟು ಬೇಗ ಈ ಒಂದು ವಿಜಯಪುರ ಜಿಲ್ಲೆಯಲ್ಲಿ ನಡೆದಂತ ಘಟನೆಗೆ ಒಂದು ತಪ್ಪಿತಸ್ಥರಿಗೆ ಕಠಿಣವಾದಂತ ಕಾನೂನು ಕ್ರಮ ಕೈಗೊಳ್ಳಬೇಕು. ಅದಕ್ಕೆ ನಮ್ಗೆ ಹೋರಾಟಕ್ಕೆ ಮಾನ್ಯ ತಹಸೀಲ್ದಾರರು ಒಂದು ಸಹಾಯ ಮಾಡ್ಬೇಕಂತೇಳಿ ಈ ಒಂದು ಮನವಿ ಮುಖಾಂತರ ಕೇಳ್ಕೊತಾ ಇದ್ದೀವಿ. ರೇಷ್ಮೆ ಮಾರಲಿ मशीन में कर दो मशीन